ನಮಸ್ಕಾರ. KSOU MA 2ನೇ ವರ್ಷ ಕನ್ನಡ ಕೋರ್ಸ್ 6 ಪ್ರಾಚೀನ ಕನ್ನಡ ಸಾಹಿತ್ಯ ವಿಶೇಷ ಕವಿ ಪಂಪ. ಈಗ ಬ್ಲಾಕ್ 3 ಆದಿಪುರಾಣ ಪ್ರಸಂಗಗಳು. ವಿವಿಧ ಪ್ರಸಂಗಗಳ ಬಗ್ಗೆ ಈ ಬ್ಲಾಕಲ್ಲಿ ವಿವರಿಸಲಾಗುತ್ತೆ. ಈಗ ಘಟಕ 9 ಇದರಲ್ಲಿ 2 ಪ್ರಸಂಗಗಳ ಬಗ್ಗೆ ಹೇಳಲಾಗುತ್ತೆ. ಮಹಾಬಲಭವ ಮತ್ತು ಲಲಿತಾಂಗದೇವ ಪ್ರಸಂಗಗಳು. ಈ 2 ಪ್ರಸಂಗಗಳಲ್ಲಿರುವ ವಿವಿಧ ವಿಷಯಗಳನ್ನು ನಾವು ಈ ಘಟಕದಲ್ಲಿ ತಿಳ್ಕೊತೀವಿ. ಈ ನೆಗಳ್ದಿ ಆದಿಪುರಾಣದೊಳ್ ಅರಿವುದು ಕಾವ್ಯ ಧರ್ಮಮಂ ಧರ್ಮಮುಮಂ ಎಂದು ಪಂಪ ತನ್ನ ಕಾವ್ಯದ ಪೀಠಿಕೆಯಲ್ಲಿ ಹೇಳಿದ್ದಾನೆ. ಅಂದರೆ ಧರ್ಮ ಮತ್ತು ಕಾವ್ಯ ಧರ್ಮಗಳೆರಡೂ ತನ್ನ ಕಾವ್ಯದಲ್ಲಿ ಪರಿಭಾವಿಸಬೇಕಾಗಿರುವ ಅಂಶಗಳಾಗಿವೆ ಅಂತ ಪಂಪ ಹೇಳಿದ್ದಾನೆ. ಈ ಕಾವ್ಯದ ಭೂಮಿಕೆಯಲ್ಲಿ ರಸ ಮಡುಗಳಾಗಿ ಅನೇಕ ಪ್ರಸಂಗಗಳು ಬಂದು ಹೋಗುತ್ತೆ. ಅದರಲ್ಲಿ ಮಹಾಬಲಭವ, ಲಲಿತಾಂಗ ಸ್ವಯಂಪ್ರಭೆ, ಶ್ರೀಮತಿ ವಜ್ರಜಂಗ, ವೃಷಭನಾಥನ ಜನ್ಮಾಭಿಷೇಕ, ಅವನ ವೈರಾಗ್ಯ ಸನ್ನಿವೇಶ, ಭರತ ಬಾಹುಬಲಿ ಯುದ್ಧ, ಈ ಥರದ ಹಲವಾರು ಪ್ರಮುಖ ಪ್ರಸಂಗಗಳನ್ನು ಈ ಕಾವ್ಯ ಒಳಗೊಂಡಿದೆ. ಈ ಎಲ್ಲ ಪ್ರಸಂಗಗಳಲ್ಲಿ ಧಾರ್ಮಿಕತೆಯ ಭವ್ಯತೆಯನ್ನು ತಮ್ಮೊಳಗೆ ಅಂತರ್ವಾಹಿನಿಯಾಗಿ ಅಳವಡಿಸಿಕೊಂಡಿದೆ, ಕಾವ್ಯದ ಚಿಲುಮೆಗಳಾಗಿ ಹೊಮ್ಮಿವೆ ಅಂತ ಹೇಳಬಹುದು. ಇವು ಕೇವಲ ಪುರಾಣದ ಪ್ರಸಂಗಗಳಾಗದೆ ಕಾವ್ಯದ ಅಪೂರ್ವ ರಸಘಟ್ಟಗಳಾಗಿವೆ ಅಂತ ಸಹ ಹೇಳಬಹುದು. ಈ ಬ್ಲಾಕಿನಲ್ಲಿ 4 ಘಟಕಗಳಿವೆ. ಈ ಘಟಕದಲ್ಲಿ ಮಹಾಬಲಭವ ಮತ್ತು ಲಲಿತಾಂಗಭವ ಇದರಲ್ಲಿ ಬರುವ ಕೆಲವು ಪ್ರಸಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಮಹಾಬಲ ಪ್ರಸಂಗ. ನಮ್ಮ ಪುಸ್ತಕದಲ್ಲಿ ಏನಿದೆ ಅಂದರೆ ಮಹಾಬಲ ಮತ್ತು ಲಲಿತಾಂಗ ಸ್ವಯಂಪ್ರಭೆಯ ಪ್ರಸಂಗಗಳು ಅಂತ 9.2 ಅನ್ನುವ ವಿಷಯದಲ್ಲಿ ಹೇಳಿದೆ. 9.2ರಲ್ಲಿ ಬರೀ ಮಹಾಬಲ ಪ್ರಸಂಗ ಅಂತ ಇರಬೇಕಾಗಿತ್ತು. ಟೈಪಿಂಗ್ ಎರರಿಂದ ಮಹಾಬಲ ಮತ್ತು ಲಲಿತಾಂಗ ಸ್ವಯಂಪ್ರಭೆಯ ಪ್ರಸಂಗಗಳು ಅಂತ ಇದೆ. ಇದರಲ್ಲಿ ಬರೀ ಮಹಾಬಲ ಪ್ರಸಂಗಗಳು 9.2 ಮತ್ತು ಲಲಿತಾಂಗ ಸ್ವಯಂಪ್ರಭೆಯ ಪ್ರಸಂಗಗಳು 9.3ನಲ್ಲಿ ಹೇಳಲಾಗಿದೆ. ಈಗ 9.2 ಏನಾಯಿತು? ಈಗ ಬರೀ ಮಹಾಬಲ ಪ್ರಸಂಗಗಳು. ಈ ಮಹಾಬಲನ ಕಥಾ ಪ್ರಸಂಗ ಏನು ಹೇಳುತ್ತೆ? ಆದಿನಾಥನ ಮೊದಲ ಜನ್ಮ ಜಯವರ್ಮ, ಅದನ್ನ ಪ್ರಥಮ ಭವ ಅಂತ ಹೇಳೋದಿಲ್ಲ. ಮೊದಲ ಭವನ ಯಾವಾಗಲೂ ಮಹಾಬಲ ಭವ ಅಂತಾನೆ ಹೇಳಲಾಗುತ್ತೆ. ಇಲ್ಲಿ ಅತಿಬಳ ಅಂದ್ರೆ ಮಹಾಬಲನ ತಂದೆ, ಅತಿಬಳನ ವೈರಾಗ್ಯ, ಮಹಾಬಲನ ಭೋಗ, ಮಹಾಬಲನ ಲಂಪಳಿಕೆ, ಅವನ ಮೋಜು, ಅವನಿಗೆ ದೀಕ್ಷೆ ತಗೊಳ್ಳೋದು, ಈ ಎಲ್ಲ ಪ್ರಸಂಗಗಳನ್ನು ವಿವರಿಸಲಾಗಿದೆ. ಇನ್ನು ಈ ಮಹಾಬಲ ಪ್ರಸಂಗದ ಪೂರ್ವ ಪೀಠಿಕೆ ಏನು ಹೇಳುತ್ತೆ ಅಂದರೆ ವೃಷಭನಾಥನ ಆತ್ಮ ವಿಕಸನದ ಹಂತದಲ್ಲಿ ನಡೀತಾ ಇರುತ್ತೆ. ಈ ಮಹಾಬಲ ಭವದಲ್ಲಿ ಆತ್ಮವಿಕಾಸದ ಒಂದು ವಿಷಯಕ್ಕೆ ಇದು ಬುನಾದಿಯಾಗುತ್ತೆ. ಅಂತಹ ಬುನಾದಿಯನ್ನು ಪಡೆದ ಒಂದು ಜೀವ ಶುದ್ಧಾತ್ಮ ಚೇತನವಾಗಿ ಬೆಳೆಯುತ್ತಾ ಹೋಗೋದನ್ನ ಮಹಾಬಲ ಕಥಾ ಪ್ರಸಂಗದಿಂದ ನಾವು ನೋಡಬಹುದು. ವಿದ್ಯಾಧರ ರಾಜನಾದ ಮಹಾಬಲನ ಕಥೆಯಲ್ಲಿ ಭೋಗದ ವಾಸನೆ ಎದ್ದು ಕಾಣುತ್ತೆ. ಮಹಾಬಲನನ್ನು ಭೋಗ ವ್ಯಸನದಿಂದ ವಿಮುಖವನ್ನಾಗಿ ಮಾಡಿಸಲು ಆತನಿಗೆ ಆತ್ಮ ಚೈತನ್ಯದ ಅರಿವನ್ನು ಮೂಡಿಸಿ ಅವನ ಕೈ ಹಿಡಿದು ನಡೆಸಿದ ಒಂದು ಧೀಮಂತ ಪಾತ್ರದ ಚಿತ್ರ ಸಹ ಈ ಪ್ರಸಂಗದಲ್ಲಿ ಬರುತ್ತೆ. ಇದು ಮುಂದೆ ಅವನ ಬೇರೆ ಬೇರೆ ಭವದಲ್ಲಿ ಸಹ ಮತ್ತೆ ಬರುತ್ತೆ. ಅದು ನೋಡೋಣ ಅದೇನು ಅಂತ. ಕೇವಲ ಜ್ಞಾನದ ಪರಮಹಂತವನ್ನು ತಲುಪಬೇಕಾದರೆ ಆದಿನಾಥನ ಆತ್ಮ ವಿವಿಧ ಮಜಲುಗಳನ್ನು ದಾಟಿ ವಿವಿಧ ಭವಗಳಲ್ಲಿ ಬರುತ್ತೆ.
ಗರ್ಭಾವಾಸ, ಹುಟ್ಟು, ಅತಿಶಯ ಭೋಗ, ನೋವು, ಸಾವು ಇವುಗಳ ನಡುವೆ ಕೂಡ ಜೀವ ತನ್ನ ಅಸ್ತಿತ್ವದ ಸತ್ಯವನ್ನು ಕಳೆದುಕೊಳ್ಳದೆ ಪರಮ ಸತ್ಯದ ವಾಸನೆಯನ್ನು ಹಿಡಿದು ಸಾಗುತ್ತೆ ಅಂತ ಹೇಳಬಹುದು. ಈ ತರ ವಿಕಾಸ ಹೊಂದುವ ಆತ್ಮ ಇದೆಯಲ್ಲ, ಅದನ್ನ ಜೈನ ದರ್ಶನದಲ್ಲಿ ಸಮ್ಯಕ್ ದರ್ಶನ ಅಂತ ಹೇಳಲಾಗುತ್ತೆ. ಆದಿನಾಥನ ಭವ ಪರಂಪರೆಯಲ್ಲಿ ಬೇರೂರುವುದು, ಈ ನಂಬಿಕೆ ಆದಿನಾಥನ ಭವ ಪರಂಪರೆಯಲ್ಲಿ ಬೇರೂರುವುದು ಮಹಾಬಲ ಭವದಲ್ಲಿ. ಬರೀ ನಂಬಿಕೆ ಇದ್ರೆ ಸಾಲದು, ಆ ನಂಬಿಕೆ ಜ್ಞಾನ ಜಿಜ್ಞಾಸೆಯಲ್ಲಿ ಬಲಪಡಬೇಕು ಅಂತ ಹೇಳ್ತಾನೆ ಪಂಪ. ಇನ್ನ ಮಹಾಬಲನ ಕತೆ ಏನು ಅಂತ ನೋಡೋಣ. ಮಹಾಬಲನ ತಂದೆ ಅತಿಬಳ, ಅದನ್ನ ನೆನ್ಪಿಟ್ಕೋಬೇಕು. ಅಲಕಾಪುರದ ಪಟ್ಟಣದ ವರ್ಣನೆಯೊಂದಿಗೆ ವಿದೇಹ ಕ್ಷೇತ್ರದ ಗಂಧಿಳ ದೇಶದ ರಾಜ ಅತಿಬಳನ ವರ್ಣನೆ ಸಹ ಪಂಪ ಅದ್ಭುತವಾಗಿ ಈ ಘಟ್ಟದಲ್ಲಿ ಮಾಡ್ತಾನೆ. ಅಕಳಾಪುರದ ರಾಜ ಮಹಾಬಳನ ತಂದೆಯಾದ ಅತಿಬಳ. ಅವನು ಅಸಾಮಾನ್ಯ ಕಚರೋತ್ತಮ ಸಮರ್ಥ ರಾಜ. ಅತಿಬಳನಿಗೆ ಯಾವ ಕೊರತೆನೂ ಇರೋದಿಲ್ಲ. ಅನ್ಯೋನ್ಯ ದಾಂಪತ್ಯ, ಪರಿವಾರ, ರಾಜ್ಯ ಎಲ್ಲವೂ ಇತ್ತು ಅವನಿಗೆ. ಆದರೆ ವಯಸ್ಸಾದಂತೆ ಅವನ ಮನಸ್ಸು ಸಹ ಪರಿಪಕ್ವವಾಗುತ್ತೆ. ಕೆನ್ನೆಯಲ್ಲಿ ಒಂದು ನೆರೆಗೂದಲು ಕಾಣಿಸಿಕೊಂಡಂತೆ ಅಂತಹ ಭಾವ ಧಪ್ಪೆಂತೂ ಕಾಣಿಸಿಕೊಳ್ಳುತ್ತೆ. ಆ ಕ್ಷಣದಲ್ಲೇ ಅವನಿಗೆ ವೈರಾಗ್ಯ ಭಾವ ಬಂದ್ಬಿಡುತ್ತೆ. ಮೊದಲೇ ಹೇಳಿದಂತೆ ಹಲವು ಜನರಿಗೆ ವಿವಿಧ ಸನ್ನಿವೇಶಗಳಲ್ಲಿ, ವಿವಿಧ ಕ್ಷಣಗಳಲ್ಲಿ ವೈರಾಗ್ಯ ಬಂದಂಗೆ ಅತಿಬಳನಿಗೆ ಸಹ ವೈರಾಗ್ಯ ಬರುತ್ತೆ. ತಕ್ಷಣ ಅವನೇನ್ ಮಾಡ್ತಾನೆ, ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ದೀಕ್ಷಿತನಾಗ್ತಾನೆ. ಜೈನ ಪುರಾಣಗಳಲ್ಲಿ ಈ ವೈರಾಗ್ಯದ ನಿಮಿತ್ತ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಯಾವುದೋ ಒಂದು ಕಾರಣಕ್ಕೆ ವೈರಾಗ್ಯ ಬರುತ್ತೆ. ನಾವು ನೋಡಿದ್ದೀವಿ, ಒಂದೊಂದು ಭಾವದಲ್ಲೂ ಒಂದೊಂದು ಕಾರಣಕ್ಕೆ ವಿವಿಧ ಜನರಿಗೆ ವೈರಾಗ್ಯ ಬರೋದನ್ನು ನಾವು ಓದಿದ್ದೀವಿ. ಇದು ಸಾಮಾನ್ಯ ಆದರೂ ಪಂಪ ಇದನ್ನು ನಿರೂಪಿಸಿರುವ ಶೈಲಿ ವಿನೂತನವಾಗಿದೆ. ಭವಗಳಲ್ಲಿ ನಂಬಿಕೆ ಇರುವ ಜೀವ ಮತ್ತೆ ಮತ್ತೆ ಅದೇ ಆಗ್ತಾ ಇರೋದರ ಕಡೆಗೆ ಆಳವಾದ ಚಿಂತನೆ ಮಾಡ್ತಾ ಇರ್ತಾನೆ. ಹುರುಳಿಲ್ಲದ ಅದರಿಂದ ಬಿಡುಗಡೆ ಹೊಂದಿ ಅಖಂಡ ಅಸ್ತಿತ್ವವನ್ನು ಸಾಧಿಸಲು ಹಾತೊರೆಯುತ್ತೆ. ಹೀಗೆ ಅತಿಬಳನ ಕಥೆಯಲ್ಲಿ ಅತಿಬಳ ಆದಿನಾಥನ ಯಾವ ಭವನೂ ಅಲ್ಲ, ಅತಿಬಳನ ಮಗ ಮಹಾಬಲ ಆದಿನಾಥನ ಮೊದಲ ಭವ. ಈ ಅತಿಬಳನ ಕಥೆಯಲ್ಲಿ ಶ್ರುತಿಗೊಂಡ ಈ ಸ್ವರ ಇಡೀ ಕಾವ್ಯದಲ್ಲಿ ವ್ಯಾಪಿಸಿದೆ ಅಂತ ಹೇಳಬಹುದು. ಮಹಾಬಲನ ಚೇತನಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಂಸಾರಗಳು ಹೇಗೆ ಒದಗುತ್ತಾ ಬಂದಿದೆ ಅನ್ನೋದನ್ನ ಕವಿ ಇಲ್ಲಿ ತೋರಿಸಿದ್ದಾನೆ. ಇನ್ನ ಮಹಾಬಲನ ಜೀವನ ಹೇಗಿರುತ್ತೆ? ಮಹಾಬಲನ ಜೀವನ ಭೋಗದಿಂದ ಇರುತ್ತೆ. ಮಹಾಬಲ ತಂದೆ ಬಿಟ್ಟು ಹೋದ ರಾಜ್ಯಕ್ಕೆ ಒಡೆಯನಾಗ್ತಾನೆ. ತುಂಬಾ ರೂಪವಂತ, ವಿದ್ಯಾಪರಿಣತಿ, ಕಲಾ ಸಂಪನ್ನತೆ, ರೂಪ ಎಲ್ಲ ಅವನಲ್ಲಿರುತ್ತೆ. ಅವನ ಜೊತೆ 4 ಜನ ಮಂತ್ರಿಗಳಿರ್ತಾರೆ. ಸ್ವಯಂ ಬುದ್ಧ, ಮಹಾಮತಿ, ಸಂಭಿನ್ನಮತಿ, ಶತಮತಿ ಅಂತ. ಮುಂದೆ ಇವರುಗಳು ವಿವಿಧ ಭವಗಳಲ್ಲಿ, ಅದರಲ್ಲೂ ವಜ್ರಜಂಗ ಮತ್ತು ವಜ್ರಜಂಗಾರ್ಯನ ಭವದಲ್ಲಿ ಮತ್ತೆ ಆದಿನಾಥನ ಅವರನ್ನ ಆ ಒಂದು ಭವದಲ್ಲಿ ಇವ್ರು 4 ಜನ ಭೇಟಿಯಾಗ್ತಾರೆ. ಅಂತ ವಿವಿಧ ಭವಗಳಲ್ಲಿ ಮತ್ತೆ ಮತ್ತೆ ಬರೋರ್ಗೆ ಏನು ಹೇಳ್ತಾರೆ ಅಂದ್ರೆ ಸಹಚರ ಆತ್ಮೀಯ ಜೀವರು ಅಂತ ಹೇಳ್ತಾರೆ. ಯಾವ್ಯಾವ ರೀತಿ ಬರ್ತಾರೆ ಅಂತ ನೋಡೋಣ ಮುಂದೆ. ಈ 4 ಜನ ಮಂತ್ರಿಗಳು ರಾಜ್ಯಭಾರವನ್ನ
ತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಮಹಾಬಲ ರಾಜ್ಯದ ಬಗ್ಗೆ ಯೋಚನೆ ಮಾಡ್ದಿರಾ ಜಲಕ್ರೀಡೆ, ವನಕ್ರೀಡೆ, ನರ್ತನ ಕ್ರೀಡೆ, ರತಿ ಕ್ರೀಡೆಗಳಿಂದ ವಿದ್ಯಾಧರ ಸ್ತ್ರೀಯರ ಜೊತೆ ಆರಾಮಾಗಿರ್ತಾನೆ. ಆದರೆ ಈ ಥರ ಇರೋದು, ರಾಜ ಈ ಥರ ಇರೋದು, ಒಬ್ಬ ಮಂತ್ರಿ ಸ್ವಯಂ ಬುದ್ಧ ಇವನಿಗೆ ಹಿಡಿಸೋದಿಲ್ಲ. ಅದಕ್ಕೆ ಇವನು ಮುಂದಕ್ಕೆ ಮುನಿಯಾಗ್ತಾನೆ. ಈ ಸ್ವಯಂ ಬುದ್ಧ ಮುಂದೆ ಪ್ರೀತಂಕರ ಮುನಿಯಾಗಿ ವಜ್ರಜಂಗ ಭವದಲ್ಲಿ ವಜ್ರಜಂಗ ಮತ್ತು ಶ್ರೀಮತಿಯವರಿಗೆ ವೈರಾಗ್ಯದ ಉಪದೇಶ ಮಾಡ್ತಾನೆ ಈ ಸ್ವಯಂ ಬುದ್ಧ, ಈಗ ಮಂತ್ರಿಯಾಗಿರುವವನು. ಉಳಿದ 3 ಮಂತ್ರಿಗಳು ರಾಜ ತಾನೇ, ಹಾಗೆ ಇರಲಿ ಬಿಡಿ, ನಾವು ರಾಜ್ಯ ನೋಡ್ಕೋತೀವಿ ಅನ್ನೋ ಒಂದು ಮನೋಭಾವವನ್ನು ಉಳ್ಳುವಂತಾಗಿರ್ತಾರೆ. ಒಂದು ದಿನ ಮಹಾಬಲನ ವರ್ಷವರ್ಧಂತಿಯ ದಿನ, ವಿದ್ಯಾಧರನ ವಿಲಾಸಿನಿಯರು ಅವನ ಇಕ್ಕೆಲಗಳಲ್ಲಿ ಇರ್ತಾರೆ. ಇದು ಮಹಾಬಲನ ಆಸ್ಥಾನ ಅಲ್ಲವೇ, ಎಲ್ಲ ಸಂಭ್ರಮದಿಂದ ನಡೀತಾ ಇರುತ್ತೆ. ಆಗ ಒಂದು ವಿಭಿನ್ನವಾದ ಧ್ವನಿ ಕೇಳುತ್ತೆ. ಗೇಯ ನರ್ತನಾವಳಿಗಳಿಂದ ಅಂದರೆ ಹಾಡು ಮತ್ತು ನೃತ್ಯಗಳಿಂದ ಮೈಮರೆಯಬಹುದಾಗಿದ್ದ ಆ ಸುಕುಮೋಲ ಆಸ್ಥಾನದಲ್ಲಿ ಇದ್ದಕ್ಕಿದ್ದಂತೆ ಸ್ವಯಂಬದ್ಧ ಒಂದು ಧರ್ಮಘೋಷಣೆಯನ್ನ ಮಾಡ್ತಾನೆ. ದಯೆ, ಧರ್ಮ, ದಾನ, ತಪ ಮತ್ತು ಶೀಲಗಳು ಬಹಳ ಮುಖ್ಯ. ಈ ಪಂಚಶೀಲಗಳ ಪ್ರತಿಪಾದನೆಯನ್ನ ಅವನು ಮಾಡ್ತಾನೆ. ಲೌಕಿಕ ನೆಲೆಯಿಂದ ಅವು ಮುಕ್ತಿಯ ಹಂತದವರೆಗೆ ಮನುಷ್ಯನನ್ನು ಕೊಂಡೊಯ್ಯುವ ಧರ್ಮದ ಸ್ವರೂಪವಾಗಿದೆ ಅಂತ ಸ್ವಯಂ ಬುದ್ಧ ಮನದಟ್ಟು ಮಾಡ್ಕೊಳಕ್ ಪ್ರಯತ್ನ ಪಡ್ತಾನೆ ರಾಜನಿಗೆ. ಆದರೆ ಉಳಿದ ಮಂತ್ರಿಗಳು ಅವ್ರದೇ ಒಂದು ಅಭಿಪ್ರಾಯಗಳನ್ನು ಹೇಳ್ತಾರೆ. ಅವರು ಏನು ಕಡಿಮೆ ಅಲ್ವಲ್ಲ, ಅವರು ಇಲ್ಲ ಹಾಗೇನೂ ಇಲ್ಲ, ರಾಜ ಭೋಗದಲ್ಲಿರಲಿ ಅಂತ ಪ್ರತಿಕೂಲವಾದ ಅಭಿಪ್ರಾಯವನ್ನ ಹೇಳ್ತಾರೆ. ಕೊನೆಗೆ ಸ್ವಯಂ ಬುದ್ಧ ತನ್ನ ತರ್ಕವನ್ನು ಮುಂದೊಡ್ಡಿ ಅನೇಕ ದೃಷ್ಟಾಂತ ಕಥೆಗಳನ್ನು ಹೇಳಿ ಅವನ ವಾದವನ್ನು ಮಂಡಿಸ್ತಾನೆ. ವಾದದಲ್ಲಿ ಗೆಲ್ತಾನೆ. ಮಹಾಬಲನಿಗೂ ಖುಷಿಯಾಗಿ ಜಯಪತ್ರವನ್ನು ನೀಡ್ತಾನೆ. ಇನ್ನ ಮಹಾಬಲನ ಲಂಪಳಿಕೆ, ಕಾಲಲಬ್ಧಿ, ದೀಕ್ಷೆ ಬಗ್ಗೆ ತಿಳ್ಕೊಳ್ಳೋಣ. ಸ್ವಯಂ ಬುದ್ಧ ತನ್ನ ಮಾತನ್ನು ಚೆನ್ನಾಗಿ ಹೇಳಿ ಉಳಿದ ಮಂತ್ರಿಗಳನ್ನು ಸೋಲಿಸಿ ಜಯಪತ್ರವನ್ನು ಗಳಿಸ್ತಾನೆ. ಆದರೆ ಅವನ ಉದ್ದೇಶ ಬರೀ ಗೆಲ್ಲೋದಂದೇ ಆಗಿರಲ್ಲ, ಮಹಾಬಲನನ್ನ ಸನ್ಮಾರ್ಗಕ್ಕೆ ತರುವುದು ಅವನ ಗುರಿಯಾಗಿರುತ್ತೆ. ಆದರೆ ಮಹಾಬಲ ಸ್ವಯಂ ಬುದ್ಧ ಸರಿಯಾಗಿ ಚೆನ್ನಾಗಿ ವಾದಿಸ್ದ ಅಂತ ಹೇಳಿ ಅವನಿಗೊಂದು ಜಯಪತ್ರ ಕೊಡ್ತಾನೆ. ಆದರೆ ಅವನು ಹೇಳಿದ ಮಾತು ಕೇಳೋದಿಲ್ಲ. ಅವನ ಲೋಲುಪ ಭೋಗ ಜೀವನ, ಅವನು ಹಣ್ಣು ಮುದುಕನಾಗುವವರೆಗೆ ಮಹಾಬಲನ ಜೀವನ ಹಾಗೆಯೇ ಮುಂದುವರಿತಾ ಇರುತ್ತೆ. ಸ್ವಯಂ ಬುದ್ಧನಿಗೆ ಅವನದೇ ಚಿಂತೆ ಆಗಿರುತ್ತೆ. ಒಂದು ಸಲ ಸ್ವಯಂ ಬುದ್ಧ ಸೌಮನಸ ವನದಲ್ಲಿ ಅವಧಿಜ್ಞಾನಿಗಳಾದ ಚಾರಣ ಮುನಿಗಳ ದರ್ಶನ ಮಾಡ್ತಾನೆ. ಅವನಿಗೆ ತನ್ನ ರಾಜನ ಬಗ್ಗೆ ಹೇಳ್ತಾನೆ. ಅವಾಗ ಆ ಮುನಿಗಳು ಮಹಾಬಲನ ಇಂದಿನ ಜನ್ಮದ ವೃತ್ತಾಂತ, ಅಂದರೆ ಜಯವರ್ಮ ಭವದಲ್ಲಿ ಮಾಡಿಕೊಂಡ ನಿಧಾನ ಶಲ್ಯದ ಫಲವೆಂದಂತೆ ಈಗ ಅವನು ಕರ್ಮವನ್ನು ಭೋಗಿಸ್ತಾ ಇದ್ದಾನೆ, ಅವನನ್ನ ಹೇಗೆ ಸನ್ಮಾರ್ಗಕ್ಕೆ ತರಬೇಕು ಅಂತ ಆ ಮುನಿಗಳು ಸ್ವಯಂ ಬುದ್ಧನಿಗೆ ಹೇಳ್ಕೊಡ್ತಾರೆ. ಆಗ ಸ್ವಯಂ ಬುದ್ಧನಿಗೆ ಖುಷಿ ಆಗುತ್ತೆ. ಬೇಗ ರಾಜ್ಯಕ್ಕೆ ಬರ್ತಾನೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಹಾಬಲ ಈ ತರ ಮಾಡಿದ್ರೆ ಪರವಾಗಿಲ್ಲ, ಈಗ ವಯಸ್ಸಾಗಿದೆ, ತನ್ನ ಮುಖದ ಆಕಾರ ಕಳ್ಕೊಂಡಿದ್ದಾನೆ, ಚೆನ್ನಾಗಿಲ್ಲ, ಜೋತು ಬದಿದೆ ಅವನ ದೇಹ, ಶಕ್ತಿ ಇಲ್ಲ ಅವನಿಗೆ, ಆದರೂ ಇವನು ಲಂಪಳಿಕೆಯನ್ನು ಬಿಡ್ತಾ ಇಲ್ಲ ಅನ್ನೋ ಯೋಚನೆ ಸ್ವಯಂ ಬುದ್ಧನಿಗೆ ಬಂದಿರುತ್ತೆ. ಅದೇ ಚಿಂತನೆಯಲ್ಲಿ ಅವನು ಮುನಿಯ ಮಾರ್ಗದರ್ಶನದಂತೆ ಮಹಾಬಲನನ್ನ ಬದಲಾಯಿಸಲು ಬರ್ತಾನೆ. ಮಹಾಬಲನಿಗೂ ಕಾಲಲಬ್ಧಿ ಸನ್ನಿಹಿತವಾಗಿರುತ್ತೆ. ಸ್ವಯಂ ಬುದ್ಧ ಹೇಳುವ ತೀಕ್ಷ್ಣವಾದ ಮಾತುಗಳು ಅವನ ಮನಸ್ಸನ್ನ ನೇರವಾಗಿ ಹೊಕ್ಕುತ್ತೆ. ಹೀಗೆ ಆದಿತೀರ್ಥಂಕನಾಗಿರುವ ಈ ಜೀವ ಮಹಾಬಲ, ಈ ಜೀವ ಆತ್ಮ ವಿಕಸನದ ಕಡೆಗೆ ಮನಸ್ಸು ಮಾಡುವ ಮೊದಲ
ಘಟನೆ ಇದು ಅಂತ ಹೇಳಬಹುದು. ನಂತರ ಮಹಾಬಲ ದೀಕ್ಷೆ ತಗೋತಾನೆ. ಪಂಚ ನಮಸ್ಕಾರ ಮಂತ್ರ ವಿಧಿ ಮೊದಲಾದ ವಿಧಿಗಳಲ್ಲಿ ಅವನು ಪಾಲ್ಗೊಂಡು ಮುಂದಕ್ಕೆ ಹೋಗ್ತಾನೆ. ಇದರದ ಈ ಒಂದು ಸನ್ನಿವೇಶದಲ್ಲಿ ಪ್ರಸಂಗದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಐಹಿಕ ಭೋಗಗಳಿಗೆ ಲೋಲುಪರಾಗಿ ಸದಾ ಕಾಲ ನಾವು ಅದಕ್ಕೆ ಅಂಟ್ಕೊಂಡಿರಬಾರದು. ಅವುಗಳಲ್ಲಿ ಸುಖ ಇಲ್ಲ. ಮುಕ್ತಿಗೆ ದಾರಿ ಮಾಡಿಕೊಡುವ ತಪಶ್ಚರ್ಯ ಕಡೆಗೆ ನಾವು ಮನಸ್ಸು ಕೊಡಬೇಕು. ಈ ಅಂಶ ನಮಗೆಲ್ಲ ಹೊಳಿಬೇಕು, ಆದರೆ ಯಾವಾಗ ಹೊಳೆಯುತ್ತೋ ಏನೋ ಗೊತ್ತಿಲ್ಲ. ಈ ಅಂಶ ಮಹಾಬಲನಿಗೆ ಒಳೆದಿದ್ದು ಅವನ ಮಾರ್ಗದರ್ಶಿಯಾದ ಅವನ ಮಿತ್ರ ಮಂತ್ರಿ ಸ್ವಯಂ ಬುದ್ಧನಿಂದ ಅಂತ ಹೇಳಬಹುದು. ಇದು ಮಹಾಬಲನ ಪ್ರಸಂಗ. ಇನ್ನ ಮುಂದಿನ ವಿಷಯ ಲಲಿತಾಂಗ ಸ್ವಯಂ ಪ್ರಭೆಯ ಪ್ರಸಂಗ ಏನು ಅಂತ ನೋಡೋಣ. ವೃಷಭನಾಥನ ಮುಂದಿನ ಭವ ಲಲಿತಾಂಗ ಭವ. ಸ್ವರ್ಗಲೋಕದಂತ ಶ್ರೀಪ್ರಭ ವಿಮಾನದಲ್ಲಿ ಲಲಿತಾಂಗ ಬರ್ತಾನೆ. ಅಲ್ಲಿ ಅದು ಒಂಥರ ಈಶಾನ್ಯ ಕಲ್ಪದ ನೆಲೆ ಅಂತ ಹೇಳ್ತಾರೆ. ಅದು ಒಂಥರ ಸ್ವರ್ಗಲೋಕ ಅಂತ ಹೇಳಬಹುದು. ಅಲ್ಲಿ ಲಲಿತಾಂಗ ಅನ್ನೋ ಜೀವ ಬರುತ್ತೆ ಅಲ್ಲಿ. ಆದರೆ ಅಲ್ಲಿ ಹುಟ್ಟು ಆಗಲಿ ಸಾಯ ಆಗಲಿ ಆಹಾರ ತಗೊಳ್ಳೋದಾಗ್ಲಿ, ಯಾವ ಕಾಲಮಾನದಲ್ಲಿ ಆಯಾ ಆಹಾರ ತಗೋಬೇಕು ಅನ್ನೋದೆಲ್ಲ ಮಾನವ ಲೋಕಕ್ಕಿಂತ ಬಹಳ ವಿಭಿನ್ನವಾಗಿರುತ್ತೆ. ಹಿಂದಿನ ಘಟಕದಲ್ಲಿ ನಾವು ನೋಡಿದ್ವಿ. ಆ ಲೋಕದವರಾದ ಲಲಿತಾಂಗ ಸ್ವಯಂ ಪ್ರಭೆಯರು ಅಲ್ಲಿ ಸ್ವರ್ಗದಲ್ಲಿದ್ರೂ ಸಹ ಮಾನವ ಗುಣಗಳಿಗೆ ಹತ್ತಿರವಾಗುವ ಹಾಗೆ ಅವರ ಪರಸ್ಪರ ಪ್ರೀತಿ, ಮೋಹ, ಹತಾಶೆ ಮೊದಲಾದ ಭಾವಗಳು ಅವರಲ್ಲಿ ಇರುತ್ತೆ. ಜಯವರ್ಮ ಭವದಲ್ಲಿ ಭೋಗ ಕಾಮನೆಯ ಕರ್ಮ, ಅದರ ಬೀಜವು ಬೇರು ಬಿಟ್ಟಿರುತ್ತೆ. ಮಹಾಬಲ ಭವದಲ್ಲಿ ಅದು ಚಿಗುರಿ ಹೆಮ್ಮರವಾಗಿರುತ್ತೆ. ಅನಂತರ ಅದು ಸ್ವರ್ಗದವರೆಗೂ ಚಾಚಿ ಹಂದರ ಕಟ್ಟಿದಂತೆ ಭಾಸವಾಗುತ್ತದೆ. ಇದು ಕರ್ಮ ಅಲ್ವಾ? ಇದರ ಫಲವನ್ನ ಅನುಭವಿಸಲೇಬೇಕು. ಇಲ್ಲಿ ಕರ್ಮ ಫಲವನ್ನ ಅನುಭವಿಸೋದು ಅಂದ್ರೆ ಕಷ್ಟಪಡೋದಲ್ಲ, ಭೋಗದಲ್ಲಿರೋದು, ಮುಕ್ತಿಯಿಂದ ದೂರವಾಗಿ ಭೋಗದಲ್ಲಿರೋದು. ಇದಕ್ಕೆ ಪಂಪ ಕರ್ಮಫಲ ಅಂತ ಹೇಳ್ತಾನೆ. ಲಲಿತಾಂಗ ಈ ಒಂದು ಶ್ರೀಪ್ರಭ ವಿಮಾನ ಎಂಬುವಲ್ಲಿ ನವ ಯೌವನ ಸಂಪನ್ನನಾಗಿ ಹುಟ್ಟುತ್ತಾನೆ. ದೇಹ ಕಾಂತಿಯುತವಾಗಿರುತ್ತೆ. ಆಗ ಈಶಾನ ಕಲ್ಪದ ಹೆಬ್ಬಾಗಿಲು ತೆರೆಯುತ್ತೆ. ನವ ಸೌರಭವು ಹೊರಹೊಮ್ಮುತ್ತೆ. ರತ್ನ ತೋರಣಗಳು ತೂಗಾಡುತ್ತೆ. ಸರ್ವವೂ ಭೋಗಮಯವಾಗಿರುತ್ತೆ. ಸ್ವರ್ಗಲೋಕದಲ್ಲಿ ದೊರೆಯುವ ಇಂದ್ರಿಯ ಜನ್ಯದ ಸುಖವನ್ನ ಈ ಲಲಿತಾಂಗ ಅನುಭವಿಸ್ತಾನೆ. ಸ್ವರ್ಗದ ನೆಲೆಯಲ್ಲಿ ಲಲಿತಾಂಗ ಹುಟ್ಟಿ ಬಂದುದು ಯಾಕೆ? ಆತನ ಪುರಾತನ ಪುಣ್ಯಫಲ, ಅದರ ಪ್ರಭಾವ, ಕರ್ಮಫಲ ಅಥವಾ ಪುಣ್ಯಫಲ. ಅನಂತರ ಮಹತ್ತರ ದೇವಿಯರು ಬಂದು ಲಲಿತಾಂಗನನ್ನ ಆತ್ಮೀಯವಾಗಿ ಸ್ವಾಗತಿಸಿ ಸ್ವರ್ಗವನ್ನ ಅವನಿಗೆ ಪರಿಚಯ ಮಾಡಿಕೊಡ್ತಾರೆ. ಭೋಗ ಭಾಗ್ಯಗಳಲ್ಲೂ ಜಿನಪೂಜೆಯಲ್ಲೂ ಬಾಳಪ್ಪ ಅಂತ ಹಿರಿತನದ ನುಡಿಗಳನ್ನ ಅವರು ಆಡ್ತಾರೆ. ಮಹತ್ತರ ದೇವಿಯರ ಹಿತನುಡಿಗಳನ್ನು ಲಲಿತಾಂಗ ಚಾಚು ತಪ್ಪದೆ ಪಾಲಿಸ್ತಾನೆ. ಮೊದಲು ಏನ್ ಮಾಡ್ತಾನೆ ಅವನು? ಈಶಾನ್ಯ ಕಲ್ಪದ ಅಕೃತ್ರಿಮ ಚೈತ್ಯಾಲಯಗಳನ್ನು ಹೋಗಿ ಅಲ್ಲಿ ಪೂಜೆ ಮಾಡ್ತಾನೆ. ಅನಂತರ ಅವನು 4,000 ಮನೋವಲ್ಲಭೆಯರಲ್ಲಿ ಹಾಗೂ ಸ್ವಯಂ ಪ್ರಭೆ, ಕನಕಲತೆ, ಕನಕಮಾಳೆ, ವಿದ್ಯುಲ್ಲತೆ ಎಂಬ 4 ಮಹಾದೇವಿಯರೊಂದಿಗೆ ಸುರಲೋಕ ಸೌಖ್ಯವನ್ನು, ಸುರತವನ್ನು ಅನುಭವಿಸ್ತಾನೆ. ಭೋಗ ಶುರು ಆಗುತ್ತೆ. ಸ್ವರ್ಗ ಅಂದ್ರೆ ಸುಖ ತಾನೆ. ಅದಕ್ಕೆ ಪಂಪ ಹೇಳ್ತಾನೆ,
ಕಣ್ ತಣಿವಿನಂ ನೋಡಿ ತೋಳ್ ತಣಿವಿನಂ ಅಪ್ಪಿ ಮನಂ ತಣಿವಷ್ಟು ಸುರಲೋಕ ಸೌಖ್ಯವನ್ನು ಉಂಡನು. ಅಂದ್ರೆ ಅಷ್ಟು ಸುಖವನ್ನ ಅನುಭವಿಸ್ತಾನೆ. ಆ ಸ್ವರ್ಗಲೋಕದ ಬೆಡಗುಗಾರ್ತಿಯರು ಸಹ ಅವನನ್ನ ಚೆನ್ನಾಗಿ ಸಂತೋಷ ಪಡಿಸ್ತಾರೆ. ರಾಗದ ಭೋಗದ ಆಲಂಪಿನ ತುಂಬು ಅನುಭವವನ್ನು ಲಲಿತಾಂಗ ಪಡಿತಾನೆ. ಲಲಿತಾಂಗ ಅನುಭವಿಸಿದ ಸುರತ ಸುಖವನ್ನು ವರ್ಣಿಸುವಾಗ ಕವಿ ಗಾಂಭೀರ್ಯದ ಎಲ್ಲೆಯನ್ನು ಕಾಪಾಡಿಕೊಂಡಿದ್ದಾನೆ ಅನ್ನೋದು ಸಹ ಬಹಳ ಗಮನಾರ್ಹವಾದುದು. ಲಲಿತಾಂಗ ಅನುಭವಿಸುತ್ತಿರುವ ಸುಖ ಮತ್ತು ಗಾಢವಾಗುವುದು ಯಾವಾಗ ಅಂದ್ರೆ ಒಂದು ಸ್ವಯಂ ಪ್ರಭೆ ಹೋದಾಗ ಮತ್ತೊಬ್ಬ ಸ್ವಯಂ ಪ್ರಭೆ ಬಂದು ಆ ಜಾಗಕ್ಕೆ ಸೇರ್ಕೋತಾಳೆ. ಕೊನೆಯಲ್ಲಿ ಒಬ್ಬ ಸ್ವಯಂ ಪ್ರಭೆ ಬರ್ತಾಳೆ. ಲಲಿತಾಂಗನ್ ಜೊತೆ ಅವಳ ಸಾಂಗತ್ಯ ತುಂಬಾ ಗಾಢವಾಗಿರುತ್ತೆ. ಈ ಸ್ವಯಂ ಪ್ರಭೆ, ಕೊನೆಯ ಸ್ವಯಂ ಪ್ರಭೆ ಮುಂದಿನ ಹಲವಾರು ಭವಗಳಲ್ಲಿ ಸಹ ಪತಿ ಪತ್ನಿಯರಾಗ್ತಾರೆ. ಹಾಗೂ ನಂತರ ವಿವಿಧ ಬಂಧನಗಳಲ್ಲಿ ಅವರು ಬೇರೆ ಬೇರೆ ಭವಗಳಲ್ಲಿ ಬರ್ತಾರೆ. ಹೀಗೆ ಪ್ರಣಯ ಲೀಲೆಯಿಂದ ಜೀವನ ನಡೆಸ್ತಾ ಇರ್ತಾರೆ. ಜೊತೆನಲ್ಲಿ ಭಕ್ತಿ ವಿಲಾಸದಿಂದ ಸಹ ಇರ್ತಾರೆ. ಇಬ್ಬರು ಬಹಳ ಕಾಲ ಸುಖವನ್ನ ಅನುಭವಿಸ್ತಾರೆ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತಲ್ವಾ, ಹಾಗೆಯೇ ಸ್ವರ್ಗ ಸುಖಕ್ಕೂ ಸಹ ಕೊನೆ ಇದೆ. ದೇವತೆಗಳು ಹೆಸರಿಗೆ ಅಮರರು, ಸಾವು ಅವರಿಗೂ ಕಟ್ಟಿಟ್ಟ ಬುತ್ತಿ ಅನ್ನೋ ತರಹ ಇಲ್ಲಿ ಬಂದಿದೆ. ಲಲಿತಾಂಗನಿಗೂ ಸಹ ಅಂತ ಕಾಲ ಸನ್ನಿಹಿತವಾಗುತ್ತೆ. ಇನ್ನು ಕೇವಲ 6 ತಿಂಗಳು ಆಯುಷ್ಯವಿದೆ. ಸಾವಿನ ಸೂಚನೆ ಅವನಿಗೆ ಬರುತ್ತೆ. ಅವನಿಗೇನಾಗುತ್ತೆ, ಮುಡಿದ ಹೂದಂಡೆ ಬಾಡೋಗುತ್ತೆ, ಶರೀರ ಕಾಂತಿ ಕುಂದುತ್ತೆ, ಆಭರಣಗಳ ಹೊಳಪು ಮಾಸುತ್ತೆ, ಆಕಳಿಕೆ ಬರುತ್ತೆ, ಉದ್ವೇಗ ಹೆಚ್ಚುತ್ತೆ, ಮುಖ ಬಾಡೋಗುತ್ತೆ. ಸಾವಿನ ಪರಮ ಸತ್ಯವನ್ನು ತಿಳಿದುಕೊಂಡ ಅವನು ವಿಚಲಿತನಾಗ್ತಾನೆ. ಭೋಗವನ್ನ ತೊರೆಯಬೇಕು, ಸ್ವಯಂ ಪ್ರಭೆಯನ್ನು ತೊರೆಯಬೇಕಲ್ಲ ಅನ್ನೋ ಒಂದು ದುಃಖ ಅವನಲ್ಲಿ ಬರುತ್ತೆ. ಪಂಪ ಲಲಿತಾಂಗನ ಆಗಿನ ಮನಸ್ಥಿತಿಯನ್ನು ಒಬ್ಬ ಮನಃಶಾಸ್ತ್ರಜ್ಞನಂತೆ ತೋರಿಸಿದ್ದಾನೆ. ಲಲಿತಾಂಗ ದುಃಖ ಪಡೋದು, ನೋವು ಪಡೋದನ್ನ ತುಂಬಾ ಮನ ಕರಗಿಸುವಂತೆ ಪಂಪ ಹೇಳಿದ್ದಾನೆ. ಈ ಒಂದು ದುಃಖ ನೋವಿನಲ್ಲಿ ಲಲಿತಾಂಗ ದೇವ ವಿವೇಚನೆಯನ್ನ ಕಳೆದುಕೊಳ್ತಾನೆ. ಈ ದುಃಖ ಅಸಹಾಯಕತೆಯ ಭಾವಗಳು ಆಕ್ಷೇಪಣೆಯ ಧ್ವನಿಗೆ ತಿರುಗುವ ಸಹಜ ದಾಟಿ ಗಮನಾರ್ಹವಾಗಿದೆ ಅಂತ ಹೇಳಬಹುದು. ಭಯ, ದುಃಖ, ಆವೇಗ, ಅಸಹಾಯಕತೆ, ಆಕ್ಷೇಪಣೆ ಹೀಗೆ ಹಂತ ಹಂತವಾಗಿ ಭಾವಸೂಕ್ಷ್ಮಗಳು ವಿವಿಧ ತಿರುವುಗಳನ್ನು ಪಡೆಯುತ್ತಾ ಹೋಗುತ್ತೆ. ಆ ಆಕ್ಷೇಪ ಭಾವ ಸ್ವಯಂ ಪ್ರಭೆಯ ಮೇಲೂ ಸಹ ತಿರುಗುತ್ತೆ. ಲಲಿತಾಂಗ ದೇವ ಸ್ವಯಂ ಪ್ರಭೆ ಮುಂದೆ ಒಂದು ಪ್ರಶ್ನೆ ಇಡ್ತಾನೆ. ಈ ಯಮನೆಂಬ ಭೂತದಿಂದ ನನ್ನನ್ನು ರಕ್ಷಿಸೋದಕ್ಕಾಗೋದಿಲ್ವೇ ಅಂತ ಬೇಡ್ಕೋತಾನೆ. ಸುಖದಲ್ಲಿ ನೀನು ನನ್ನ ಜೊತೆ ಒಂದಾಗಿದ್ದೆ, ಈಗ ನನಗೆ ದುಃಖ ಆಗಿರುವಾಗ ಈ ದುಃಖವನ್ನು ನಿವಾರಿಸು ನೀನು ಅಂತ ಹೇಳ್ತಾನೆ. ಈ ಸಮಯದಲ್ಲಿ ಅವನು ದೇವನಾಗಿದ್ರೂ ಸಹ ಮಾನವನ ತರ ಆಡ್ತಾನೆ. ಈ ರೀತಿ ಲಲಿತಾಂಗ ದೇವ ಧೈರ್ಯಗೆಟ್ಟು ಅತಿ ಪ್ರಲಾಪ ಮಾಡುವಾಗ ಸಾಮಾನಿಕ ದೇವರು ಬರ್ತಾರೆ, ಸಮಾಧಾನ ಮಾಡ್ತಾರೆ ಲಲಿತಾಂಗನಿಗೆ. ನಿಷ್ಠುರವಾಗಿ ಪರಮ ಸತ್ಯವನ್ನು ಲಲಿತಾಂಗನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅವರು ಹೇಳ್ತಾರೆ, ಹೀಗೆ ವರ್ತಿಸ್ಬೇಡ, ಸರಿಯಾಗಿ ಯೋಚನೆ ಮಾಡು ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಲಲಿತಾಂಗ ಯಾರು? ಆದಿನಾಥನಾಗುವವನು. ಅವನಿಗೆ ಆ ಮಾತು ಗೊತ್ತಾಗಲ್ವೇ? ತಕ್ಷಣ ಅವರು ಹೇಳಿದ ಮಾತು ಅವನಿಗೆ ನಾಟುತ್ತೆ. ಈ ತರಳ ಭಾವಗಳು ಉಪಶಮನ ಆಗುತ್ತೆ. ಆಗ ಅವನು ಸಮಾಧಾನನಾಗಿ ಜಿನೇಂದ್ರನನ್ನು ಹೊಸೆದು ಅರ್ಚಿಸುತ್ತಾ ಆ ಈಶಾನ್ಯ ಇದರಿಂದ ಶ್ರೀಪ್ರಭ ವಿಮಾನದಿಂದ ಚ್ಯುತನಾಗ್ತಾನೆ.
ಆದರೆ ಅಚ್ಯುತನಾಗಲು ಇನ್ನೂ ಹಲವಾರು ಭವಗಳನ್ನು ದಾಟಬೇಕು ಅಲ್ವಾ. ಅವನು ಹೊರಟೋಗ್ತಾನೆ. ಸ್ವಯಂಪ್ರಭೆಗೆ ಏನಾಗುತ್ತೆ? ಸ್ವಯಂಪ್ರಭೆ ವಿರಹಿ ಆಗ್ತಾಳೆ. ಲಲಿತಾಂಗದೇವ ಸ್ವರ್ಗದಿಂದ ಚ್ಯುತನಾಗಿ ಭೂಲೋಕದಲ್ಲಿ ವಜ್ರಜಂಗನಾಗಿ ಜನಿಸ್ತಾನೆ. ಆದರೆ ಲಲಿತಾಂಗನನ್ನು ಕಳೆದುಕೊಂಡ ಸ್ವಯಂಪ್ರಭೆ ಮ್ಲಾನತೆಯಿಂದ ಅವಳ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುತ್ತೆ. ಶೂನ್ಯತಾ ಭಾವ ಆವರಿಸುತ್ತೆ. ಅವಳು ಅಲಂಕಾರ ಶೂನ್ಯೆಯಾಗ್ತಾಳೆ. ತನ್ನ ಪ್ರಾಣವಲ್ಲಭನ ವಿಯೋಗದಿಂದ ಶೋಕೋದ್ರೇಕ ವ್ಯಾಕುಲೆಯಾಗ್ತಾಳೆ. ಈ ವಿರಹಿಣಿಯ ಚಿತ್ರವನ್ನ ಪಂಪ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾನೆ. ಆಗ ಮತ್ತೆ ಇವಳನ್ನ ಸಮಾಧಾನ ಪಡಿಸಲು ಮಹತ್ತರ ದೇವಿಯರು ಬರ್ತಾರೆ. ಅವಳಿಗೆ ಬುದ್ಧಿ ಹೇಳ್ತಾರೆ. ಪತಿಯಂ ಪೂಜಿಸು ಅಂತ ಬುದ್ಧಿ ಹೇಳ್ತಾಳೆ. ಸ್ವಯಂಪ್ರಭೆಗೆ ಬುದ್ಧಿ ಬರುತ್ತೆ. ಅದನ್ನು ಅವಳು ಮನಸ್ಸಿಗೆ ತಂದುಕೊಂಡು ಗುರು ಪಂಚಕವನ್ನು ನೆನೆಯುತ್ತಾ ದಿವದಿಂದ ಇಳಿತಾಳೆ. ಲಲಿತಾಂಗನಂತೆ ಸ್ವಯಂಪ್ರಭೆಯದು ಸಹ ಸಂಸ್ಕಾರವಂತ ಜೀವ. ಮುಂದೆ ಅವಳು ಸಹ ಹಲವಾರು ಭವಗಳನ್ನು ಪಡಿತಾಳೆ. ಫಲ ಲಭಿಸದೆ ಮುಂದಿನ ಜನ್ಮದಲ್ಲಿ ಅವಳು ಶ್ರೀಮತಿಯಾಗಿ ಹುಟ್ಟಿ ಮತ್ತೆ ವಜ್ರಜಂಗನ ಜೊತೆಯಾಗ್ತಾಳೆ. ವಜ್ರಜಂಗ ಈಗ ಲಲಿತಾಂಗನಾಗಿರುವನು ಮುಂದಿನ ಭವದಲ್ಲಿ ವಜ್ರಜಂಗನಾಗ್ತಾನೆ. ಈಗ ಸ್ವಯಂಪ್ರಭೆಯಾಗಿರುವಳು ಮುಂದಿನದಲ್ಲಿ ಶ್ರೀಮತಿ ಆಗ್ತಾಳೆ. ಲಲಿತಾಂಗ ಸ್ವಯಂಪ್ರಭೆಯರು ಒಂದಾದಂತೆ ವಜ್ರಜಂಗ ಶ್ರೀಮತಿಯರು ಮತ್ತೆ ಒಂದಾಗ್ತಾರೆ ಮುಂದಿನ ಭವದಲ್ಲಿ. ಈ ಲಲಿತಾಂಗ ಸ್ವಯಂಪ್ರಭೆಯರ ಪ್ರಸಂಗದಲ್ಲಿ ಹೆಚ್ಚಿನ ಕಥಾಂಶ ಇಲ್ಲದೆ ಇದ್ರೂ ಇದು ಕಾವ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಭೋಗದಿಂದ ನಿರಾಸೆ, ದುಃಖ, ಪತನಗಳು ತಪ್ಪಿದ್ದಲ್ಲ ಎನ್ನುವುದನ್ನು ಕವಿ ಓದುಗರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾನೆ. ಪಡೆದ ದೈಹಿಕ ಸುಖವೇ ಸರ್ವಸ್ವವೂ ಅಲ್ಲ. ಆ ಒಂದು ಅರಿವು ಮೂಡಿ ವೈರಾಗ್ಯದತ್ತ ಮನಸ್ಸು ಹೊರಳುವುದು ಅಪೇಕ್ಷಣೀಯ ಎನ್ನುವುದನ್ನು ಕವಿ ಹೇಳಿದ್ದಾನೆ. ಅಂತೂ ಈ ಘಟಕದಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಈ ಆದಿನಾಥನ ಮೊದಲ 2 ಭವಗಳು, ಜಯವರ್ಮ ಬಿಟ್ಟು 2 ಭವಗಳು, ಮಹಾಬಲ ಭವ ಮತ್ತು ಲಲಿತಾಂಗ ಭವ, ಈ 2 ಭವಗಳಲ್ಲಿ ಹೇಗೆ ಭೋಗ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ನಂತರ ಅದನ್ನು ಬಿಡುವ ಒಂದೊಂದೇ ಹೆಜ್ಜೆಗಳನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ಈ ಘಟಕದಲ್ಲಿ ತಿಳಿದುಕೊಂಡ್ವಿ. ನಮಸ್ಕಾರ.